ವಿಗ್ರಹಾರಾಧನೆ ಜೊತೆಗೆ ಬಸವಣ್ಣನವರನ್ನು ಆರಾಧಿಸಬಹುದೇ ಎಂಬುದಾಗಿ ನಾವು ಚಿಂತನೆ ಮಾಡೋದಾದರೆ ವಿಗ್ರಹಾರಾಧನೆಯೂ ಸಹ ತಪ್ಪು, ಬಸವಣ್ಣನವರನ್ನು ಪೂಜಿಸುವುದು ಸಹ ತಪ್ಪು. ಇಲ್ಲಿ ವಿಗ್ರಹಾರಾಧನೆಗೆ ಶರಣರು ಎಲ್ಲಿಯೂ ಕೂಡ ಒತ್ತು ಕೊಟ್ಟಿಲ್ಲ, ಅಂದರೆ ಒಪ್ಪಿಲ್ಲ. ನಮ್ಮ ಇಷ್ಟ ಪ್ರಕಾರವಾಗಿ ನಮ್ಮ ಮನೋ ಇಚ್ಛೆಯಂತೆ ನಮ್ಮ ಬುದ್ಧಿಯ ಪರಿಮಿತಿಯಲ್ಲಿ, ಈ ಮನುಷ್ಯನ ಬುದ್ಧಿಯ ಪರಿಮಿತಿಯಲ್ಲಿ ಇವನೇ ಕಲ್ಪಿಸಿಕೊಂಡು ಇವನೇ ಹುಟ್ಟಿಸಿಕೊಂಡು ಮಾಡಿದಂತಹ ದೇವರುಗಳೇನಿದೆಯಲ್ಲ, ಆ ದೇವರುಗಳಿಗೆ ಯಾವುದೇ ಪುರಾವೆಗಳಿಲ್ಲ. ಅದು ಯಾವ ದೇವರು, ಅದು ಎಲ್ಲಿಂದ ಬಂತು, ಅದರ ಸೃಷ್ಟಿ ಹೇಗಾಯಿತು ಅಂತಕ್ಕಂಥದ್ದು ಅದಕ್ಕೆ ಯಾವ ಪುರಾವೆಗಳು ಇಲ್ಲ. ಪರಮಾತ್ಮ ನಿರಾಕಾರ ಪರಮಾತ್ಮ ಶಿವನ ಒಂದೇ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿ ಈ ಜಗತ್ತನ್ನು ಆಳ್ತಾ ಐತೆ. ಆ ಶಕ್ತಿಯ ಮುಂದೆ ಇನ್ಯಾವ ಶಕ್ತಿಯೂ ಇಲ್ಲ ಅಂತಕ್ಕಂಥದ್ದು ಮಾತನ್ನು ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಜಗತ್ತಿನ ಶ್ರೇಷ್ಠ ಗ್ರಂಥಗಳು, ಧರ್ಮಗ್ರಂಥಗಳು, ಶ್ರೇಷ್ಠ ಧರ್ಮಗ್ರಂಥಗಳು ಎಲ್ಲವೂ ಕೂಡ ಹೇಳಿದ್ದಾವೆ, ಪರಮಾತ್ಮ ಒಬ್ಬನೇ ಒಬ್ಬ ಇದ್ದಾನೆ, ಅವನು ನಿರಾಕಾರ, ಅವನು ಜ್ಯೋತಿ ಸ್ವರೂಪ, ಅವನು ಸೃಷ್ಟಿಕರ್ತ, ಅವನು ಮೂಲೋಕದ ಒಡೆಯ, ಅವನು ಹಿಂದೆ ಇವತ್ತು ಮುಂದೆ ಇರುವಂಥವನು, ಹಿಂದೆ ಇದ್ದ ಇವತ್ತು ಇದ್ದಾನೆ ನಾಳೆನೂ ಇರ್ತಾನೆ, ಅವನು ಹುಟ್ಟು ಸಾವಿಲ್ಲದಂತಹ ಪರಮಾತ್ಮ. ಅವನಿಗೆ, ಅಂತಹ ಪರಮಾತ್ಮನಿಗೆ ಯಾರೂ ಕೂಡ ಶಿಲೆಯಲ್ಲಿ ಕಡಿದು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಕಲ್ಲಿನ ರೂಪ ಕೊಟ್ಟು ಆತನ್ನು ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ದೇಹವೇ ಇಲ್ಲ, ಅವನು ಹೇಗಿದ್ದಾನೆ ಅಂತಕ್ಕಂಥದ್ದಕ್ಕೆ ನಮ್ಮಲ್ಲಿ ಸಾಕ್ಷಿನೇ ಇಲ್ಲ. ಒಂದೇ ಒಂದು ಸಾಕ್ಷಿ ಏನಪ್ಪ ಅಂತಂದರೆ ಪರಮಾತ್ಮನು ಬೆಳಕಿನ ರೂಪದಲ್ಲಿದ್ದಾನೆ ಅನ್ನುವಂಥದ್ದು ಈ ಜಗತ್ತಿನ ಎಲ್ಲ ಧರ್ಮಗ್ರಂಥಗಳು, ಈ ಜಗತ್ತಿನ ಎಲ್ಲ ಶ್ರೇಷ್ಠ ಮಹರ್ಷಿಗಳು, ದಾರ್ಶನಿಕರು, ಪ್ರವಾದಿಗಳು ಎಲ್ಲರೂ ಹೇಳಿದ್ದಾರೆ. ಪರಮಾತ್ಮನು ಒಂದು ಅಗೋಚರವಾದಂತಹ, ಅಪ್ರಮಾಣವಂತಹ, ಅಖಂಡವಾದಂತಹ ಬೆಳಕಿನ ರೂಪದಲ್ಲಿದ್ದಾನೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೊಂದು ನಾವು ನಂಬಬಹುದು. ಆದರೆ ಪರಮಾತ್ಮನು ನಿರಾಕಾರ, ಅವನಿಗೆ ದೇಹದ ಆಕಾರವಿಲ್ಲ. ಆಕಾರವೇ ಇಲ್ಲದಂತಹ, ದೇಹದ ಆಕಾರವೇ ಇಲ್ಲದಂತಹ ಪರಮಾತ್ಮನನ್ನು ನಾವು ತಗೊಂಡು ಬಂದು ಕಲ್ಲಲ್ಲಿ ಕಡಿದು ವಿಗ್ರಹಗಳನ್ನು ಮಾಡಿ ನಾವು ಪೂಜೆ ಮಾಡುವುದು ತಪ್ಪು ಎಂಬುದಾಗಿ ಶರಣರು ಹೇಳ್ತಾರೆ, ಶ್ರೇಷ್ಠ ಗ್ರಂಥಗಳು ಹೇಳ್ತವೆ. ಹೀಗಿರುವಾಗ ನಾವು ಬಸವಣ್ಣನವರನ್ನು ಪೂಜೆ ಮಾಡಿದ್ರೆ ಬಸವಣ್ಣನವರ ತತ್ವಗಳಿಗೆ, ಸಿದ್ಧಾಂತಗಳಿಗೆ ನೇರವಾಗಿ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ವಿಗ್ರಹಗಳ ಆರಾಧನೆಯೂ ಸಹ ತಪ್ಪು. ಬಸವಣ್ಣನವರಿಗೆ ವಿಗ್ರಹ ಮಾಡಿ ಬಸವಣ್ಣನವರ ವಿಗ್ರಹವನ್ನು ಏನಾದರೂ ಪೂಜೆ ಮಾಡಿದ್ರೆ ಅದು ಘನಘೋರ ಅಪರಾಧವೂ ಸಹ ಆಗುತ್ತೆ ಎಂಬುದು ನಮ್ಮ ಶರಣ ತತ್ವ ಸಿದ್ಧಾಂತ. ಯಾವುದಾದರೂ ಒಂದು ವಚನವನ್ನು ಹೇಳಬಹುದಾ? ಕಲ್ಲು ದೇವರು ದೇವರಲ್ಲ, ಮಣ್ಣಿನಿಂದ ಮಾಡಿದ ದೇವರು ದೇವರಲ್ಲ. ಇನ್ನು ಮರದಲ್ಲಿ ಮಾಡ್ತೀವಲ್ಲ ಆ ದೇವರು ಕೂಡ ದೇವರಲ್ಲ. ಪಂಚಲೋಹಗಳಲ್ಲಿ ಮಾಡಿದಂತಹ ದೇವರು ದೇವರಲ್ಲ. ಅಥವಾ ನಮ್ಮ ಇಷ್ಟಾನುಪ್ರಕಾರವಾಗಿ ಯಾವುದೋ ನಾವು ತೀರ್ಥಕ್ಷೇತ್ರಗಳಲ್ಲಿ, ಆ ತೀರ್ಥಕ್ಷೇತ್ರಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥ ದೇವರುಗಳು ಸಹ ದೇವರಲ್ಲ. ಆದರೆ ನಿಜವಾದ ದೇವರು ಯಾರಪ್ಪ ಅಂತಂತಂದರೆ ಅವನು ನಿರಾಕಾರ ಪರಮಾತ್ಮ, ಅವನ ಅಂಶವೇ ನೀನು ಆಗಿದ್ದೀಯಾ, ಅವನ ಪರಮಾತ್ಮನ ಅಂಶವೇ ನೀನು ಆಗಿದ್ದೀಯಾ, ನೀನು ಆತ್ಮನಾಗಿದ್ದೀಯಾ, ನಿನ್ನ ತಂದೆ ಪರಮಾತ್ಮನಾಗಿದ್ದಾನೆ. ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಬಿಟ್ಟರೆ ಬೇರೆ ಯಾವ ಜಗತ್ತಿನಲ್ಲಿ ಇನ್ನು ಯಾವ ದೇವರುಗಳು ಇಲ್ಲ. ಒಂದು ಪೂಜೆ ಮಾಡುವ ಈ ಆತ್ಮ, ಇನ್ನೊಂದು ಪೂಜೆ ಮಾಡಿಸಿಕೊಳ್ಳುವಂತಹ ಪರಮಾತ್ಮ. ಇವೆರಡು ಶಕ್ತಿಗಳು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ನು ಯಾವ ಶಕ್ತಿಗಳು ಇಲ್ಲ ಎಂಬುದಾಗಿ ಈ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಜೊತೆಗೆ ಈ ಜಗತ್ತಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಸ್ತುಗಳೇನಿದೆಯಲ್ಲ, ಕಲ್ಲು, ಮಣ್ಣು, ಮರ, ಗಿಡ, ನದಿ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಇವೆಲ್ಲವೂ ಕೂಡ ಸೃಷ್ಟಿಯ ಬಿಡಿಭಾಗಗಳು, ಸೃಷ್ಟಿಯ ವಸ್ತುಗಳು. ಆದ್ದರಿಂದ
ಈ ಸೃಷ್ಟಿಯ ವಸ್ತುಗಳನ್ನು ನಾವು ಪೂಜಿಸಿದರೆ ನಮಗೆ ಫಲ ಸಿಕ್ಕೋದಿಲ್ಲ. ಇವನ್ನೆಲ್ಲ ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನು ನಾವು ಪೂಜಿಸಿದರೆ ಮಾತ್ರ ನಮಗೆ ಫಲ ಸಿಗುತ್ತೆ, ಧ್ಯಾನಿಸಿದರೆ ಮಾತ್ರ ನಮಗೆ ಫಲ ಸಿಗುತ್ತೆ. ಆದ್ದರಿಂದ ಇದಕ್ಕೆ ಜ್ಞಾನ ಮಾರ್ಗ ಅಂತ ಕರಿತೀವಿ. ಇದನ್ನೆಲ್ಲ ಪೂಜೆ ಮಾಡೋದು ಭಕ್ತಿ ಮಾರ್ಗ. ಇದರಿಂದ ಭಕ್ತಿ ಮಾರ್ಗದಿಂದ ಯಾವತ್ತೂ ನಮಗೆ ಮುಕ್ತಿ ಸಿಕ್ಕೋದಿಲ್ಲ. ಆದರೆ ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು ನಾವು. ಆ ಜ್ಞಾನ ಮಾರ್ಗದಲ್ಲಿ ಮಾತ್ರ ನಮಗೆ ಪರಮಾತ್ಮನ ಅರಿವು, ಅವನ ಜಾಗೃತಿ ನಮಗೆ ಆಗುತ್ತೆ ಅಂತಕ್ಕಂಥದ್ದು ಬಸವಾದಿ ಶರಣರ ಅತ್ಯಂತ ನೇರವಾದಂತಹ ಆದೇಶ. ಅಕ್ಕ ಮಹಾದೇವಿ ಯಾರು? ಅಕ್ಕ ಮಹಾದೇವಿ ದೇವರ? ಅಕ್ಕ ಮಹಾದೇವಿ ಯಾರು ಮತ್ತು ಅಕ್ಕ ಮಹಾದೇವಿ ದೇವರ ಅಂತಕ್ಕಂಥ ವಿಚಾರ ನಿಜಕ್ಕೂ ಇವತ್ತಿನ ಈ ಜಗತ್ತಿನ ಜನಗಳಿಗೆ, ಇವತ್ತಿನ ಪೀಳಿಗೆಗೆ ನಾವು ಸ್ಪಷ್ಟೀಕರಣ ಮಾಡುವಂತಹ ಅವಶ್ಯಕತೆ ಇದೆ. ನೋಡಿ, ಒಂದು ರೀತಿಯಲ್ಲಿ ನೋಡಬೇಕಾದ್ರೆ ಅಕ್ಕ ಎರಡು ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡಿದ್ದಾರೆ. ಈ ಭೌತಿಕ ಲೋಕದ ವಿದ್ಯಮಾನಗಳಲ್ಲಿ, ಪಾರಮಾರ್ಥಿಕ ಲೋಕದ ವಿದ್ಯಮಾನಗಳಲ್ಲಿ ಎರಡರಲ್ಲೂ ಸಹ ಅವರು ಮಿಂದಿದ್ದಾರೆ. ಇವತ್ತು ನಾವು ಯಾರು ಅವರನ್ನು ಹೆಂಗೆ ಅರ್ಥ ಮಾಡ್ಕೋತೀವೋ ಹಾಗೆ ನಮಗೆ ಸಿಗ್ತಾರೆ ಅವರು. ನಾವು ಈ ಪ್ರಪಂಚದ ವ್ಯವಹಾರಗಳ ಮುಖಾಂತರ ನೋಡಿದಾಗ, ಓ ಎಂಥ ಸಾಧನೆ ಮಾಡಿಬಿಟ್ಟಿದ್ದಾರಪ್ಪ ಅಕ್ಕ ಮಹಾದೇವಿ, ಯಾಕೆ ಅವ್ರಿಗೊಂದು ಗುಡಿ ಕಟ್ಟಬಾರ್ದು, ಯಾಕೆ ಅವ್ರಿಗೊಂದು ಪೂಜೆ ಮಾಡಬಾರ್ದು, ಯಾಕೆ ನಮಗೆ ಭಕ್ತಿಯನ್ನು ಅವ್ರಿಗೆ ಸಮರ್ಪಣೆ ಮಾಡಬಾರ್ದು, ಆ ರೀತಿ ಯೋಚನೆ ಮಾಡುವಂತಹ ಈ ವರ್ಗ ಅದು ಈ ಪ್ರಪಂಚದ ನಾವು ನೀವು ಸಾಮಾನ್ಯ ವರ್ಗ. ಆದರೆ ಈ ಸಾಮಾನ್ಯ ವರ್ಗವನ್ನು ನಾವು ಮೀರಿ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಜ್ಞಾನ ಮಾರ್ಗಕ್ಕೆ ಹೋದಾಗ ಅಲ್ಲನ್ಸುತ್ತೆ, ಆಹಾ ಅಕ್ಕ ಎಂಥ ಜ್ಞಾನಿಯಪ್ಪ, ಎಂತಹ ಜ್ಞಾನಿ, ಏನು ವೈರಾಗ್ಯ, ಎಂಥ ವೈರಾಗ್ಯ ನಿಧಿ ಅಕ್ಕ. ಆ ದೇವರನ್ನು ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಸ್ತಾರೆ ನಮಗೆ. ಆ ದೇವರ ಬಗ್ಗೆ ಇದ್ದಂಥ ಎಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ನಮ್ಮನ್ನು ಪರಿಶುದ್ಧ ಮಾಡಿಬಿಟ್ರು ಅಕ್ಕ. ನಮ್ಮನ್ನು ದೇವ್ರ ಹತ್ರನೇ ಕರ್ಕೊಂಡು ಹೋಗ್ತಾರೆ ಅಕ್ಕ. ನನ್ನ ಎಲ್ಲ ಸಂಶಯಗಳಿಗೆ ಪರಿಹಾರ ಸಿಕ್ಕೋಗ್ಬಿಟ್ಟಿದೆ. ದೇವರ ವಿಚಾರದಲ್ಲಿ ನಮಗೆ ಸ್ಪಷ್ಟೀಕರಣ ಅಕ್ಕ ನಮಗೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಅದೊಂದು ಜ್ಞಾನಕ್ಷೇತ್ರ. ಅದು ಇಲ್ಲಿ ನಾವು ಇವತ್ತು ದಿನ ನೋಡ್ತಾ ಇದ್ದೀವಿ. ಅಕ್ಕನಿಗೆ ಗುಡಿ ಕಟ್ಟಿರೋದು ನಿಜ, ಅಕ್ಕನವರಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಆದರೆ ಅವರು ಈ ಲೌಕಿಕ ಬದುಕಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಆ ಜನ ಇಷ್ಟೇ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಬೇರೆ ಯಾರ್ಯಾರೋ ಎಷ್ಟೆಷ್ಟೋ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡಿ, ನೈವೇದ್ಯ ಮಾಡಿ, ಅಭಿಷೇಕ ಮಾಡಿ, ಮಂಗಳಾರತಿ ಹೊಡೆದು, ಗಂಟೆ ಹೊಡೆದು, ಕರ್ಪೂರ ಹಚ್ಚಿ, ಊದಿನ ಕಡ್ಡಿ ಹಚ್ಚಿ, ತೆಂಗಿನಕಾಯಿ ಹೊಡೆದು, ಅಡ್ಡು ಬಿದ್ದು, ಅಕ್ಕ ನನಗೆ ಒಳ್ಳೇದು ಮಾಡಿಬಿಡು, ಅಕ್ಕ ನಿನಗೆ ನಾನು ತೆಂಗಿನಕಾಯಿ ಹೊಡೆದಿದ್ದೀನಿ ಒಳ್ಳೇದು ಮಾಡು, ನಿನಗೆ ಬಾಳೆಹಣ್ಣು ತಂದಿಟ್ಟಿದ್ದೀನಿ, ನಿನಗೆ ಕರ್ಪೂರ ಹಚ್ಚಿದ್ದೀನಿ, ಒಳ್ಳೊಳ್ಳೆ ಹೂವು ತಂದಿಕ್ಕಿ ನನಗೆ ಒಳ್ಳೇದು ಮಾಡು. ಅಕ್ಕ ನಗ್ತಾಳ್ರೆ ಏನಂತ, ಅಯ್ಯೋ ಇನ್ನೂ ಮೌಢ್ಯದಲ್ಲೇ ಇದ್ದೀರಲ್ಲಪ್ಪ, ನೀನು ಕೊಟ್ಟಂತಹ ಬಾಳೆಹಣ್ಣು, ನೀನು ಕೊಟ್ಟಂತಹ ಕರ್ಪೂರ ನಾನು ನಿಮಗೆ ಕೇಳಿದ್ನ? ನಾನು ಹುಟ್ಟಿ ಬಂದಿದ್ದು ನಿಮ್ಮ ಕೈಯಿಂದ ನಾನು ಪೂಜೆ ಮಾಡಿಸ್ಕೊಳ್ಳೋಕ್ಕಲ್ಲ. ನಾನು ಹುಟ್ಟಿ ಬಂದಿದ್ದು ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಬಂಧಿತರಾಗಿರ್ತಕ್ಕಂಥ ನಿಮ್ಮನ್ನು, ಈ ಭವಿಗಳನ್ನು, ಈ ಸಂಸಾರಿಗಳನ್ನು, ಇವು ಭವಬಂಧನದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರ್ತಕ್ಕಂಥ ನಿಮ್ಮನ್ನು ನಾನು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಾನು ಹುಟ್ಟಿ ಬಂದೆ ಅಂತ ಹೇಳ್ಬಿಟ್ಟು ಅಕ್ಕ ಇವರನ್ನು ನೋಡಿ ನಗ್ತಾರೆ. ಆದ್ದರಿಂದ ಅಕ್ಕನ ಆ ವೈರಾಗ್ಯ ನಿಧಿ ಅಕ್ಕ, ಆ ವೈರಾಗ್ಯ ನಿಧಿ ಅಕ್ಕನವರನ್ನು ನಾವು ಈ ಪಾರಮಾರ್ಥಿಕದಲ್ಲೇ ನಾವು ಅವರನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಭೌತಿಕ ಪ್ರಪಂಚದ ವ್ಯವಹಾರದಲ್ಲಿ ನಾವು ಅಕ್ಕನನ್ನು ನಾವು ನೆನೆಸ್ಕೊಳ್ಳೋಕೆ ಹೋಗಬಾರ್ದು. ಆ ವೈರಾಗ್ಯ ನಿಧಿ ಅಕ್ಕ, ಪಾರಮಾರ್ಥಿಕ ಅಕ್ಕ, ಆ ಅಕ್ಕನ ಒಂದು ಜ್ಞಾನ ಪರ್ವತ. ಅಕ್ಕನನ್ನು ನಾವು ಅರ್ಥ ಮಾಡಿಕೊಂಡು ಬಿಟ್ಟರೆ ನಮಗೆ ಇದೇ ಜನ್ಮ ಕಡೆಯಾಗ್ಬಿಡ್ತದೆ. ಅಕ್ಕನವರು ಬಹಳ ಪವಿತ್ರವಾದಂತಹ ಪವಿತ್ರಾತ್ಮ ಅಕ್ಕ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯನ್ನು ಬಿಟ್ಟು ವೈರಾಗ್ಯವನ್ನು ತಾಳಿ ನೋಡಿ. ಅಕ್ಕ ಈ ಭೋಗ ವಿಲಾಸಗಳಿಗೆ ಏನಾದರೂ ಮನಸ್ಸೋತಿದ್ರೆ, ಈ ಲೌಕಿಕದ ಜಗತ್ತಿಗೆ ಏನಾದರೂ ಮನಸ್ಸೋತಿದ್ರೆ, ಕೌಶಿಕನ ಹೆಂಡತಿಯಾಗಿ ಮಹಾರಾಣಿಯಾಗಿ ಅರಮನೆಯಲ್ಲಿ ಎಲ್ಲ ವೈಭೋಗಗಳನ್ನು ಅನುಭವಿಸಿಕೊಂಡು ಇರಬಹುದಾಗಿತ್ತು ಅಕ್ಕ.
ಆದರೆ ಅಕ್ಕನವರು ಇಂದು ಇದ್ದು ನಾಳೆ ನಾಶವಾಗುವಂತಹ ಈ ಸಿರಿ ಸಂಪತ್ತು ವೈಭೋಗ ಇವು ನನಗೆ ಬೇಡ. ನನಗೆ ಬೇಕಾಗಿರ್ತಕ್ಕಂಥದ್ದು ಸತ್ಯವಾದದ್ದು, ನಿತ್ಯವಾದದ್ದು, ಪರ್ಮನೆಂಟಾಗಿ ಉಳಿಯುವಂಥದ್ದು. ನನಗೆ ಸುಖ ಬೇಕು. ಆ ಪರ್ಮನೆಂಟ್ ಸುಖ ಎಲ್ಲಿಂದ ಸಿಗುತ್ತೆ? ಪರಮಾತ್ಮನಲ್ಲಿ ಸಿಗುತ್ತೆ, ಮುಕ್ತಿ ಮಾರ್ಗದಲ್ಲಿ ಸಿಗುತ್ತೆ. ನನಗೆ ಶ್ರೇಷ್ಠವಾದಂತಹ ಸಂಪತ್ತು ಬೇಕು. ಆ ಶ್ರೇಷ್ಠ ಸಂಪತ್ತು ಯಾವುದು? ಪರಮಾತ್ಮ. ಈ ಕೌಶಿಕನ ಸಂಪತ್ತು ಕ್ಷಣಿಕ. ಪರಮಾತ್ಮ ಆ ಜ್ಞಾನ ಸಂಪತ್ತು, ಪರಮಾತ್ಮನ ಜ್ಞಾನ ಸಂಪತ್ತು ನನಗೆ ಪರ್ಮನೆಂಟು ತಿಳ್ಕೊಂಡಂತಹ ಅಕ್ಕ ಅಂತಹ ಭೋಗಗಳನ್ನು ಬಿಟ್ಟು, ಅರಮನೆಯನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ ಹೇಳ್ತಾರೆ ಒಂದು ಕಡೆ, ಇಹಕ್ಕೊಬ್ಬ ಗಂಡನೇ ಪರಕ್ಕೊಬ್ಬ ಗಂಡನೇ, ಇಲ್ಲ ಇಲ್ಲ ನನಗೆ ಒಬ್ಬನೇ ಗಂಡ ಸಾಕು. ಅಂದರೆ ಭೂಮಿ ಮೇಲೆ ವಾಸ ಮಾಡೋದಕ್ಕೆ ಒಬ್ಬ ಗಂಡನ್ನು ಕಟ್ಕೊಂಡು ನನ್ನ ಮುಕ್ತಿ ಮಾರ್ಗಕ್ಕೆ, ನನ್ನ ಸಾಧನೆಗೆ ಇನ್ನೊಬ್ಬ ಗಂಡನ ಕಟ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಇಲ್ಲ. ಈ ಲೌಕಿಕದ ಗಂಡ ನನಗೆ ಬೇಡ. ಈ ಲೌಕಿಕದ ಗಂಡನನ್ನು ತೆಗೆದುಕೊಂಡು ಒಲೆಗೆ ಬಿಸಾಕ್ರಿ. ಲೌಕಿಕದ ಗಂಡನ ತಗೊಂಡು ಒಲೆಗೆ ಬಿಸಾಕ್ರಿ. ನನಗೆ ಆ ಪಾರಮಾರ್ಥಿಕನ ಗಂಡ ಇದ್ದಾನಲ್ಲ, ಅವನು ನನ್ನ ನಿಜವಾದಂತಹ ಮಾಲೀಕ, ನನ್ನ ಆತ್ಮದ ಮಾಲೀಕ, ಈ ಶರೀರದ ಮಾಲೀಕ, ನನ್ನ ಮುಕ್ತಿಯ ಮಾಲೀಕ, ನನ್ನನ್ನು ಈ ಭೂಮಿಯ ಮೇಲೆ ತಂದಂತಹ ಮಾಲೀಕ, ಕೊನೆಗೆ ನನ್ನನ್ನು ಕರೆದುಕೊಳ್ಳುವಂತಹ ಮಾಲೀಕ. ಅಂತಹ ಮಾಲೀಕನಿಗೆ ನಾನು ಮಾಲೀಕತ್ವವನ್ನು ಕೊಡ್ತೇನೆ. ಈ ಲೌಕಿಕದ ಗಂಡಂದಿರು ಬೇಡ ಅಂತ ಹೇಳಿ ತ್ಯಜಿಸಿ ಅಕ್ಕ ಆಧ್ಯಾತ್ಮಿಕ ಸಾಧನೆಗೆ ಬರ್ತಾರೆ. ಆಧ್ಯಾತ್ಮಿಕ ಸಾಧನೆಗೆ ಬಂದಂತಹ ಅಕ್ಕನವರು ನಮಗೆ ಹೇಳಿದ್ದು ನಿರಾಕಾರ ಪರಮಾತ್ಮನ ಪರಿಚಯವನ್ನು ಸ್ಪಷ್ಟೀಕರಣ ಮಾಡಿ ನಾವು ಯಾರನ್ನು ದೇವರು ಅಂತ ಒಪ್ಕೊಳ್ಬೇಕು, ನಮ್ಮ ಮುಕ್ತಿದಾತ ಯಾರು, ನಮ್ಮ ಮುಕ್ತಿಗೆ ಮಾರ್ಗವನ್ನು ನಮಗೆ ಈ ಲೌಕಿಕದ ಜನಗಳಿಗೆ ಹಂತ ಹಂತವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಅಕ್ಕನವರ ವಿಗ್ರಹವನ್ನು ನಾವು ಸ್ಥಾಪನೆ ಮಾಡೋದಾಗಲಿ, ಗುಡಿ ಕಟ್ಟೋದಾಗಲಿ, ಅಕ್ಕನಿಗೆ ಪೂಜೆ ಮಾಡೋದಾದರೂ ಮಾಡಿದ್ರೆ ಅದು ನಮಗೆ LKG ಲೆವೆಲ್. ಅದು ಅಕ್ಕನನ್ನು ಪೂಜೆ ಮಾಡಿದ್ರೆ ಅದು ನಾವಿನ್ನು LKG ಲೆವೆಲ್ ಇದ್ದೀವಿ ಅಂತ. ಅಕ್ಕನನ್ನು ಪೂಜೆ ಮಾಡೋದನ್ನು ಬಿಟ್ಟು ಅಕ್ಕದ ಜ್ಞಾನ ಮಾರ್ಗಕ್ಕೆ ಹೊರಟ್ರೆ ಅದು PhD ಲೆವೆಲ್ಲು. ಇದರಲ್ಲಿ ಯಾವುದು ಬೇಕಾದ್ರೂ ನಾವು ಆಯ್ಕೆ ಮಾಡಿಕೊಂಡು ಅಕ್ಕನನ್ನು ನಾವು ಅಳವಡಿಸಿಕೊಳ್ಳಬಹುದು, ಅಕ್ಕನವರನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು.